ವಿಜಯಪುರ ಜಿಲ್ಲೆಯಲ್ಲಿ ವಸತಿ ಯೋಜನೆಗೆ ಮನೆ ನೀಡೋದಿಕ್ಕೆ ಹಿಗ್ಗಾಮುಗ್ಗಾ ವಸೂಲಿ ಮಾಡಲಾಗ್ತಾ ಇದೆ. ಮನೆ ಮಂಜೂರು ಮಾಡೋದಿಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಕಡು ಬಡವರನ್ನ ಸುಲಿತಾ ಇದ್ದಾರೆ. ಅದು ಯಾವ ರೀತಿ ಅಂತ ಗೊತ್ತಾದ್ರೆ ಮುಗ್ದೆ ಹೋಯ್ತು. ವಸತಿ ಇಲಾಖೆಯಿಂದ ಬರುವ ಮನೆಗಳು, ಆ ಮನೆಗಳನ್ನ ಹಣಕ್ಕಾಗಿ ಸದಸ್ಯರೇ ಹಂಚಿಕೊಳ್ತಾ ಇದ್ದಾರೆ. ತಮ್ಮ ತಮ್ಮ ವಾರ್ಡ್ಗಳಿಗೆ ಇಂತಿಷ್ಟು ಅಂತ ಹಂಚಿಕೊಂಡು ತದನಂತರ ಬಡವರಿಂದ ಹಣ ವಸೂಲಿ ಆಗತ್ತೆ. ನಿತ್ಯ ಕೂಲಿಗೆ ಅಂತ ತೆರಳುವ ಕಡು ಬಡವರನ್ನ ಸಂಪರ್ಕ ಮಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರ ಬಳಿಯಿಂದ ಮಾಹಿತಿಯನ್ನ ಹೆಕ್ಕಿ ತೆಗೆದಿದೆ. ಆ ಎಲ್ಲ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆಶ್ರಯ ಯೋಜನೆಯ ಕರ್ಮಕಾಂಡವನ್ನೇ ಬಿಚ್ಚಿಟ್ಟಿದ್ದಾರೆ ಆ ಬಡ ಕಾರ್ಮಿಕರು. ಪ್ರತಿದಿನ ಕೂಲಿ ಕೆಲಸ ಮಾಡ್ಕೊಂಡು ಬದುಕುವಂತಹ ಕಾರ್ಮಿಕರವರು. ಅವರ ಬಳಿ ನಾವು ಹೋಗಿ ಮಾತನಾಡ್ಸಿದ್ವಿ. ಆಗ ಆಶ್ರಯ ಯೋಜನೆಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಹಡಲ ಸಂಘದಲ್ಲಿ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಶಾಕಿಂಗ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಡ ಕಾರ್ಮಿಕರು. ಕಡು ಬಡವರಿಗೆ ಸಿಗೋದೇ ಇಲ್ವಂತೆ ಸರ್ಕಾರಿ ಮನೆಗಳು. ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಗ್ತಾ ಇಲ್ಲ. ಮನೆ ಹಂಚಲು ಲಂಚ ಕೇಳ್ತಾರಂತೆ ಪಂಚಾಯಿತಿ ಸದಸ್ಯರು. ಮನೆ ಮಂಜೂರಿಗೆ 20,000ರಿಂದ 30,000ಕ್ಕೆ ಬೇಡಿಕೆ ಇಡ್ತಾರಂತೆ. ಆ ಹಣ ಕೊಟ್ರೆ ಮಾತ್ರ ಮನೆ ಸಿಗತ್ತೆ, ಇಲ್ದಿದ್ರೆ ಅರ್ಜಿಯೇ ರಿಜೆಕ್ಟ್ ಆಗ್ಬಿಡತ್ತೆ. ಇದು ರಿಯಾಲಿಟಿ. ಮನೆ ಹಂಚಬೇಕು ಅಂತಂದ್ರೆ ಲಂಚ ಕೇಳ್ತಾರೆ. ಲಂಚ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಮನೆನೇ ಸಿಗಲ್ಲ. ಅವರು ಹಾಕಿದಂತಹ ಅರ್ಜಿ ಅದು ರಿಜೆಕ್ಟ್ ಆಗ್ಬಿಡತ್ತೆ. ಹಾಗಾದ್ರೆ ಏನಾಯ್ತು? ಸ್ಟಿಂಗ್ ಆಪರೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಬಡ ಕಾರ್ಮಿಕರು ಏನ್ ಹೇಳಿದ್ರು, ಅದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಕೂಡ ಕೇವಲ ಸುದ್ದಿ ಅಲ್ಲ, ವಿಡಿಯೋ ಸಮೇತವಾಗಿ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಂಚಾಯತಿ ಮನೆ ಹಾಕ್ಯಾರಲ್ಲ ನಿಮ್ಗೆ ದಿವಸ ದುಡ್ದು ತಿಂತೀರಿಲ್ರಿ ಕಾರ್ಮಿಕರು ನೀವು ಬಡ ಬಡವರು. ಪಂಚಾಯತಿ ಮನೆಯದು ಬಂದಾಗಲ್ರಿ ಯಾಕ್ರಿ ನೀವು ಅರ್ಜಿ ಹಾಕಿರಲ್ಲ? ಅರ್ಜಿ ಹಾಕಿದ್ರು ರೊಕ್ಕ ಕೇಳ್ತಾರೆ ನಮ್ಮ ಮೆಂಬರ್ಸ್ ರೀ. ಎಷ್ಟು ರೀ? 10,000 ಕೊಡ್ತಾರೆ. 10,000 ಒಂದು ಮನೆಗೆ. ಯಾವ್ರು ನಿಮ್ದು ರೀ? ಹಡಲ್ ಸಂಘ ರೀ. ಅಲ್ಲಿ ಮತ್ತೆ 10,000 ಕೊಡಲಿಲ್ಲ ಅಂತ ಹಾಕಲಿಲ್ಲ ರೀ? ಕಂಪಲ್ಸರಿ ಕೊಡಬೇಕು ರೊಕ್ಕ ರೀ? ಹಾಂ ಕೊಡಬೇಕು. ಮೆಂಬರ್ಗಳು ತಗೊಂಡಾಗ ಮಾಡ್ತಾರೆ. ಎಷ್ಟು ಕೇಳ್ತಾರೆ ಮೆಂಬರ್ಗಳು ರೀ? 10, 20 10,000 20,000 20,000 ಅಂದ್ರೆ ತೊಳೆಯವ್ರು ಸರ್ 30,000 ರೀ. ಹಂಗೂ ಅದ ಒಳಗ್ರಿ 30,000. ನಿಮಗೆ ರೊಕ್ಕ ಕೊಟ್ರೆ ಮನೆ ಹಾಕ್ತಾರ? ಹೌದ್ರಿ. ಅಲ್ಲಿ ರೊಕ್ಕ ಹಾಕಿದ್ರೆ ನೀವು ಕೇಳಂಗಿಲ್ಲ ಯಾವಾಗ ಯಾರಿಗೆ ಕೊಡ್ಬೇಕಂತ ಹೇಳ್ತಾರೆ. ಹಾಕ್ತೊಳತ್ತ ಕೊಡ್ಬೇಕಂತಂದ್ರಿ GPS ಮಾಡ್ಲಿಕ್ಕೆ ಅರ್ಜಿ ಹಾಕ್ಬೇಕ್ರಿ ಹೇಳ್ತಾರೆ. ಅಲ್ಲ 20,000 30,000 ಗಟ್ಟಲೆ ತಪ್ಪಂತ್ರಿ? ತಪ್ಪು ಸರ್, ನಮ್ಗೆ ಅಷ್ಟು ಗೊತ್ತಿರಲ್ಲ ಸರ್. ಆಯ್ತು ರೀ. ಅಲ್ಲಿ ಕೊಡಲಿ ಅರ್ಜಿ ಹಾಕಿದ್ರೇನ ಪಂಚಾಯತಿಗೆ ಮನೆ ಬೇಕಂತ ನಿಮ್ಗೆ ಎಷ್ಟು ಕೇಳಿದ್ರು? ಅದೇ ನಮಗೂ 15,000 ಕರೀತಾರೆ. ಒಂದು ಮೀಟಿಂಗ್ ಮಾಡ್ಕೊತಾರೆ 20-20 ಒಬ್ಬರಿಗೆ ಎಷ್ಟು ಮನೆ ಬಂದಿರ್ತಾರೆ ಅಂದ್ರೆ ಒಬ್ಬ ಮೆಂಬರ್ಗೆ ಪಂಚಾಯತ್ ಹೆಂಗೆ ವರ್ಕ್ ಆಗಿದೆ? ಒಂದು 50-100 ಮನೆಗಳು ಇರ್ತಾರೆ ರೀ. ಅವ್ರು ಎಷ್ಟು ಮಂದಿ ಮೆಂಬರ್ ಇರ್ತಾರೆ ಅವ್ರಿಗೆ ಹಂಚ್ಕೊಂಡ್ಬಿಡ್ತಾರೆ ಅವ್ರು. ಹಾಂ, ಒಬ್ಬೊಬ್ರ ಹಿಂದೆ ಒಂದು 50 ಮನೆಗಳು ಪಟ್ಟಿರ್ತಾನೆ. ಒಬ್ರು ಬಂದು ಅವ್ರು ಮತ್ತೆ ಕಡು ಬಡವರಿಗೆ ಹಾಕ್ಬೇಕ್ರಿ, ದಲಿತರಿಗೆ ಹಾಕ್ಬೇಕು, ಒಂದು ಕೂಲಿ ಕಾರ್ಮಿಕರಿಗೆ ಇಂಥವ್ರಿಗೆ ಕಡು ಬಡವರಿಗೆ ಹಾಕಬೇಕು. ಹಂಗೆ ಕರೆ ರೀ. ಒಂದು 20,000 ಕಾಲಕ್ಕೆ ಅವ್ರು ಕ್ವಾರ್ಟರ್ನ ಹಾಕ್ತಾರೆ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.